ನಮಸ್ಕಾರ. ಇತ್ತೀಚೆಗೆ ಒಂದು ಹೊಸ ರಿಸರ್ಚ್ ಮೂಲಕ ತಿಳಿದು ಬಂದಿದ್ದೇನಪ್ಪ ಅಂತ ಹೇಳಿದ್ರೆ, ಈ ಡೇಟಿಂಗ್ ಆ್ಯಪ್ಸ್ಗಳಲ್ಲಿ ಹೆಚ್ಚಾಗಿ ಮದುವೆ ಆದವರು ಪುರುಷರು ಈ ಡೇಟಿಂಗ್ ಆ್ಯಪ್ಸ್ಗಳಲ್ಲಿ ಅವ್ರನ್ನ ಅವರು ಇನ್ವಾಲ್ವ್ ಮಾಡ್ಕೋತಾ ಇದ್ದಾರೆ. ಯಾಕೆ ಹೀಗೆ? ಅರೌಂಡ್ 148% ಅಷ್ಟು ಇವೆರಡು ವರ್ಷದಲ್ಲಿ ಏರಿಕೆ ಕಂಡಿದೆ. ಅಲ್ಲದೆ ಪುರುಷರ ಸಂಖ್ಯೆ 65% ಆದರೆ ಸ್ತ್ರೀಯರ ಸಂಖ್ಯೆ 35% ಮ್ಯಾರಿಡ್ ಕಪಲು ಇಂತಹ ಒಂದು ಡೇಟಿಂಗ್ ಆ್ಯಪ್ಸ್ಗಳಲ್ಲಿ ತಮ್ಮನ್ನು ತಾವು ಎನ್ರೋಲ್ ಮಾಡ್ಕೋತಾ ಇದ್ದಾರೆ. ಯಾಕೆ ಹೀಗೆ? ಮುಂಚೆ ಎಲ್ಲೋ ಒಂದು ಕಡೆ ಕೇಳ್ತಾ ಇದ್ವಿ, ಈ ಅನೈತಿಕ ಸಂಬಂಧಗಳಂತ ಹೇಳಿದ್ರೆ ನಮಗೆ ತುಂಬ ಇರ್ಸು ಮುರ್ಸು ಆಗೋದು ಅಸಹ್ಯ ತರ್ತಕ್ಕಂತಹ ಸಂಗತಿ ಆಗಿತ್ತು. ಆದರೆ ಇದನ್ನ ನಾವು ನ್ಯೂ ನಾರ್ಮ್ ಮಾಡ್ಕೋತಾ ಇದ್ದೀವ? ಯಾಕೆ ಮದುವೆ ಆದವರು ಹೆಚ್ಚಾಗಿ ಈ ಡೇಟಿಂಗ್ ಆ್ಯಪ್ಗಳಲ್ಲಿ ಮೊರೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದು ವಿಚಿತ್ರ ಅನಿಸ್ಬೋದು, ಆದರೆ ಇದು ಸತ್ಯ. ಏನಂತ ಹೇಳಿದ್ರೆ, ಹೆಚ್ಚಾಗಿ ಸೆಕ್ಷುಯಾಲಿಟಿಗಲ್ಲದೆ ಎಮೋಷ್ನಲ್ ಸೇಫ್ಟಿಗೆ, ವ್ಯಾಲಿಡೇಷನಿಗಾಗಿ ಇಂತಹ ಆ್ಯಪ್ಗಳ ಮೊರೆ ಹೋಗ್ತಾ ಇದ್ದಾರೆ. ಆದರೆ ನಿಮಗೆ ಗೊತ್ತಾ, ಸನಾತನ ಧರ್ಮದಿಂದ ಕೂಡ ಈ ಮದುವೆ ಎಂಬ ಬುನಾದಿ ಏನಿದೆಯೋ ಇವತ್ತು ತನಕ ಅದು ಸ್ಟ್ರಾಂಗ್ ಆಗಿ ಯಾಕೆ ಎದ್ದು ನಿಂತಿದೆ ಅಂತ ಹೇಳಿದ್ರೆ, ಮದುವೆ ಎಂಬ ಇನ್ಸ್ಟಿಟ್ಯೂಷನ್ಗೆ ಇವತ್ತು ಕೂಡ ಯಾವುದೇ ರೀತಿಯ ರೀಪ್ಲೇಸ್ಮೆಂಟ್ ಇಲ್ಲ. ಒಂದು ಮದುವೆ ಅಂತ ಹೇಳಿದ್ರೆ ಎರಡು ಫ್ಯಾಮಿಲಿಗಳು ಒಕ್ಕೂಡಿ ನಡೀತಕ್ಕಂತಹ ಒಂದು ಸಮಾರಂಭ ಅಂತಲ್ಲ. ಮದುವೆ ಅಂತ ಹೇಳಿದ್ರೆ ಅದನ್ನೇ ಹೇಳ್ತೀವಿ, ನಾವೆಲ್ಲರೂ ವೆಡ್ಡಿಂಗ್ ಅಂತ ಫೋಕಸ್ ಮಾಡ್ತೀವಿ ಹೊರತು, ಮ್ಯಾರೇಜ್ ಅಂದರೆ ಒಂದು ಹುಡುಗ ಒಂದು ಹುಡುಗಿಯ ಮಧ್ಯೆ ಒಂದು ಪರ್ಸ್ನಾಲಿಟಿ ಅಥವಾ ಅವರ ಒಂದು ಫ್ಯೂಚರನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಒಂದು ಮದುವೆ ಏನನ್ನ ಪ್ರಾಮಿಸ್ ಮಾಡುತ್ತೆ ಗೊತ್ತಾ? ಅವರ ದೈಹಿಕ ನೀಡ್ಸ್ಗಳಾಗಿರಬಹುದು, ಅವರ ಎಮೋಷ್ನಲ್ ಆರ್ಥಿಕ ನೀಡ್ಸ್ ಆಗಿರಬಹುದು, ಸಾಮಾಜಿಕವಾದ ನೀಡ್ಸ್ ಆಗಿರ್ಬೋದು, ಬಯಾಲಜಿಕಲ್ ಅಂತ ಹೇಳಿದ್ರೆ ಒಂದು ಪುರುಷ ಸೇರಿ ಒಂದು ಮಗುವನ್ನು ಮಾಡಿ, ಒಂದು ಉನ್ನತವಾದ ಒಂದು ಮಗು ಮಾಡಿ ಒಂದು ಸಮಾಜಕ್ಕೆ ಕೊಡ್ತಕ್ಕಂಥ ಕಾಂಟ್ರಿಬ್ಯೂಷನ್ ಆಗಿರ್ಬೋದು, ಇಂತಹ ಎಲ್ಲವೂ ಇರ್ತಕ್ಕಂಥ ಒಂದು ಸಿಸ್ಟಮ್ ಅಂತ ಹೇಳಿದ್ರೆ ಮದುವೆ. ಅದಕ್ಕೆ ಇವತ್ತು ತನಕ ರೀಪ್ಲೇಸ್ಮೆಂಟ್ ಇಲ್ಲ. ಲಿವಿಂಗ್ ಟುಗೆದರ್ ಬಂದರೂ ಕೂಡ ಆ ಅನ್ಸರ್ಟನಿಟಿ, ಆ ಇನ್ಸೆಕ್ಯೂರಿಟಿಯಿಂದ ಅದನ್ನು ನಾವು ಅಳವಡಿಸ್ಕೊಳ್ಳಲಿಲ್ಲ. ಆದರೆ ಎಲ್ಲವೂ ಚೆನ್ನಾಗಿರುತ್ತೆ, ಮದುವೆ ಆಗಿರುತ್ತೆ, 10-15 ವರ್ಷ ಆಗಿರುತ್ತೆ, ಮಕ್ಕಳು ಇರ್ತಾರೆ. ಆದರೆ ಇಂತಹ ಡೇಟಿಂಗ್ ಆ್ಯಪ್ಗಳಿಗೆ ಯಾಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಒಂದು ಸಂಗಾತಿ ಮೋಸ ಮಾಡಿದರೆ, ಒಂದು ಕಡೆ ಅವರ ಮೇಲೆ ರಿವೆಂಜ್ ತೀರಿಸ್ಕೊಳ್ಳೋಕ್ಕೆ ಕೆಲವರು ಅಂತಹ ಆ್ಯಪ್ಗಳಿಗೆ ಹೋಗ್ತಾರೆ. ಇನ್ನು ಕೆಲವರು ಎಲ್ಲೋ ನನ್ನ ಗಂಡ ಅಥವಾ ನನ್ನ ಹೆಂಡತಿ ನನಗೆ ಮೊದಲು ಕೊಡ್ತಿದ್ದಂತಹ ಅಟ್ಯಾಚ್ಮೆಂಟ್ ಆಗಿರ್ಬೋದು, ಅಟೆನ್ಷನ್ ಆಗಿರ್ಬೋದು, ವ್ಯಾಲಿಡೇಷನ್ ಆಗಿರ್ಬೋದು, ಇಲ್ಲದೆ ಇರೋದಾಗಿರ್ಬೋದು. ಎಷ್ಟೋ ಸತಿ ನೋಡಿ, ನಾವು ಎಲ್ಲರೂ ಕೂಡ ಅಪ್ರಿಸಿಯೇಷನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ನಾನು ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ ಅಂದರೆ ನನ್ನ ಬಾಸು ಸೂಪರಾಗಿ ಕೆಲಸ ಮಾಡಿದ್ಯಾ ಅಂತ ಹೇಳಿದ್ರೆ ಆ ಇಡೀ ದಿನ ನಮಗೆ ಏನು ಇನ್ಕ್ರಿಮೆಂಟ್ ಬೇಕು ಅಂತಿಲ್ಲ, ಆದರೆ ಖುಷಿ ಪಡ್ತಾ ಇರ್ತೀವಿ. ನಮ್ಮ ತಾಯಿ ಕೂಡ ಅಷ್ಟೇ, ನಾವು ಕಷ್ಟಪಟ್ಟು ಅಡುಗೆ ಮಾಡ್ತಾರೆ, ಅಮ್ಮ ಇವತ್ತು ಅಡುಗೆ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ರೆ ಎಷ್ಟು ಖುಷಿ ಪಡ್ತಾರೆ. ಹಾಗೆ ಮಕ್ಕಳು ಕೂಡ, ನಾವು ತಂದೆ ತಾಯಿಗಳಾದ್ಮೇಲೆ ಕೂಡ ಮಕ್ಕಳು ನಮ್ಗೇನಾದ್ರು ಹೊಗಳಿದ್ರೆ ಇವತ್ತು ದೊಡ್ಡವರಾದ್ರೂ ನಾವು ಎಷ್ಟು ಖುಷಿ ಪಡ್ತೀವಿ. ಹಾಗಿದ್ಮೇಲೆ ನಮ್ಮ ಸಂಗಾತಿ ಅಪ್ರಿಸಿಯೇಷನನ್ನು ಎಕ್ಸ್ಪೆಕ್ಟ್ ಮಾಡಲ್ವಾ? ನಮ್ಮ ಸಂಗಾತಿ ಕಾಂಪ್ಲಿಮೆಂಟನ್ನು ಅಕ್ಸೆಪ್ಟ್ ಮಾಡಲ್ವಾ? ಹೀಗೆ ಎಲ್ಲವೂ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಯಾವಾಗ ಆ ಎಕ್ಸ್ಪೆಕ್ಟೇಷನ್ ಸಿಗದೆ ಹೋಗುತ್ತೋ ಎಲ್ಲೋ ಒಂದು ಕಡೆ ಆ ಹೊಸತನವನ್ನು ಹುಡ್ಕೊಂಡು ಹೋಗ್ತಾರೆ. ಇನ್ನೊಂದು, ನಮ್ಮ ಸೈಕಾಲಜಿಯಲ್ಲಿ ಸೆಮ್ಯಾಂಟಿಕ್ ಸೆಟಿಯೇಷನ್ ಅಂತ ಕರಿತೀವಿ. ಏನು ಈ ಸೆಮ್ಯಾಂಟಿಕ್ ಸೆಟಿಯೇಷನ್ ಅಂತ ಹೇಳಿದ್ರೆ, ಪ್ರತಿದಿನ ನಾವು ಏನು ಕೆಲಸವನ್ನ ಮಾಡ್ತಾ ಇರ್ತೀವಿ, ಏನು ಕೇಳ್ತಾ ಇರ್ತೀವಿ, ಅದು ನ್ಯೂ ನಾರ್ಮ್ ಆಗ್ಬಿಡುತ್ತೆ. ಶುರುವಿಗೆ ನನ್ನ ಸಂಗಾತಿಗೆ ಐ ಲವ್ ಯು ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ಗೂಸ್ ಬಂಪ್ಸ್ ಬರೋದು, ಹೊಟ್ಟೆಲಿ ಬಟರ್ಫ್ಲೈ ಆಗೋದು, ಇದೆಲ್ಲವೂ ಅನಿಸ್ತಾ ಇರುತ್ತೆ. ಪ್ರತಿದಿನ ನಾನು ಅದನ್ನೇ ಹೇಳ್ತಾ ಇದ್ರೆ ಅದು ನಾರ್ಮಲ್ ಅಂತ ಅನಿಸ್ತಾ ಹೋಗ್ಬಿಡುತ್ತೆ. ಹಾಗೆ ನಾವು ಏನನ್ನ ನೋಡ್ತಾ ಇರ್ತೀವಿ, ಯಾವ ಕೆಲಸವನ್ನ ಮಾಡ್ತಾ ಇರ್ತೀವಿ, ಮೊದಲಿನ ಹಾಗೆ ಅದು ಎಕ್ಸೈಟ್ಮೆಂಟ್ ಇರಲ್ಲ. ಆದರೆ ಆ ಎಕ್ಸೈಟ್ಮೆಂಟನ್ನು ತರಬೇಕಾದ್ರೆ ನಾವು ಪ್ರತಿದಿನ ನಮ್ಮ ರಿಲೇಷನ್ಶಿಪ್ಪಲ್ಲಿ ವರ್ಕ್ ಮಾಡಬೇಕಾಗತ್ತೆ. ದೇಹಕ್ಕೆ ಹೇಗೆ ವರ್ಕೌಟ್ ಮುಖ್ಯನೋ ಹಾಗೆ ರಿಲೇಷನ್ಶಿಪ್ಪಲ್ಲೂ ಕೂಡ ಯಾವುದಾದ್ರೂ ಒಂದು ಹೊಸತನವನ್ನು ನಾವು ತರ್ತಾನೆ ಇರಬೇಕು. ಒಂದು ನಗುವಿನ ಮೂಲಕ ಆಗಿರ್ಬೋದು, ಒಂದು ಹವ್ಯಾಸದ ಮೂಲಕ ಆಗಿರಬಹುದು, ಕೂತು ಮಾತಾಡೋದಾಗಿರ್ಬೋದು. ಯಾಕಂತ ಹೇಳಿದ್ರೆ ಎಮೋಷ್ನಲ್ ಸೇಫ್ಟಿಯನ್ನು ನಾವೆಲ್ಲರೂ ಹುಡುಕ್ತಾ ಇರ್ತೀವಿ. ನಮ್ಗೆ ಯಾವಾಗ ನಮ್ಮ ಸಂಗಾತಿಯಿಂದ ಎಮೋಷ್ನಲ್ ಸೇಫ್ಟಿ ಸಿಗುತ್ತೆ, ಎಷ್ಟು ನಮಗೆ ನೆಮ್ಮದಿ ಅನ್ಸಂತಂದರೆ, ಯಾವತ್ತೂ ನಮ್ಗೆ ಗೊತ್ತು ಆ ವ್ಯಕ್ತಿ ನನ್ನ ನಂಬೋದು. ಯಾವತ್ತಾದ್ರೂ ನಮ್ಗೇನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಸಂಗಾತಿ ಹತ್ರ ಜಗಳ ಆದಾಗ ಅವ್ರು ಹೇಳಿರ್ತಕ್ಕಂಥ ಸೀಕ್ರೆಟನ್ನು ನಾವು ವೀಕ್ನೆಸ್ ಆಗಿ ಉಪಯೋಗಿಸ್ಕೋತೀವಿ, ಅಥವಾ ಅವರ ಪಾಸ್ಟನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಇದೆಲ್ಲವೂ ಮಾಡ್ತಾ ಇದ್ದಾಗೆ ನಮ್ಮ ಸಂಗಾತಿಗೆ ನಮ್ಮ ಮೇಲೆ ನಂಬಿಕೆ ಕಡಿಮೆ ಆಗ್ತಾ ಹೋಗುತ್ತೆ. ಈ ತಪ್ಪುಗಳನ್ನು ಮಾಡ್ತಾ ಹೋಗಬೇಡಿ. ಯಾವತ್ತೂ ಸಂಬಂಧದಲ್ಲಿ ತುಂಬ ಮುಖ್ಯವಾದ ಅಂಶವೇನಪ್ಪ ಅಂತ ಹೇಳಿದ್ರೆ ಎಮೋಷ್ನಲ್ ಸೇಫ್ಟಿ ಅನ್ನೋದು ತುಂಬಾ ಮುಖ್ಯ. ಹಾಗಾಗಿ ನಿಮ್ಮ ಸಂಗಾತಿಗೆ ಆ ಎಮೋಷ್ನಲ್ ಸೇಫ್ಟಿಯನ್ನು ಕೊಡ್ತಾ ಹೋಗಿ. ಹೆಚ್ಚಾಗಿ ಜನ
ರಿಲೇಶನ್ಶಿಪ್ಗೆ ಒಳಗಾಗೋದು ಅಥವಾ ಅನೈತಿಕ ಸಂಬಂಧಗಳನ್ನು ಇಟ್ಕೊಳ್ಳೋದು ಒಂದು ಎಮೋಷ್ನಲ್ ಸೇಫ್ಟಿಗಾಗಿ, ಎಮೋಷ್ನಲ್ ವ್ಯಾಲಿಡೇಷನ್ಗಾಗಿ. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಸೋಷಲ್ ಅನಿಮಲ್, ನಾವೆಲ್ಲರೂ ಕೂಡ ಎಮೋಷ್ನಲ್. ಯಾಕಂತ ಹೇಳಿದ್ರೆ ನೋಡಿ, ಯಾರಾದ್ರೂ ಏನಾದರೂ ಕಷ್ಟ ಹೇಳ್ಕೊಡ್ರೆ ನಾವು ಆ ಕಷ್ಟದಲ್ಲಿ ಹೋಗಿರ್ತೀವೋ ಇಲ್ವೋ, ಆದರೆ ಆ ಕಷ್ಟವನ್ನ ನೆನೆಸ್ಕೊಂಡೆ ನಮಗೆ ಅಯ್ಯೋ ಹೀಗಾಗ್ಬಿಡ್ತಾ ಅಂತ ಹೇಳಿ ಇರ್ಸುಮುರ್ಸು ಆಗುತ್ತೆ, ನೋವು ಪಡ್ತೀವಿ ಅಲ್ವಾ? ಹಾಗೆ ಕಣ್ರಿ, ಯಾವತ್ತೂ ಅಷ್ಟೇ ನಮ್ಮ ಸಂಗಾತಿಗೆ ಆ ಎಮೋಷ್ನಲ್ ಸೇಫ್ಟಿಯನ್ನು ಕೊಡೋದನ್ನ ಮರಿಬೇಡಿ. ಮತ್ತೊಂದು ಹೇಳ್ತೀನಿ, ಯಾವತ್ತೂ ತಿಳ್ಕೊಳ್ಳಿ, ಈ ಅನೈತಿಕ ಸಂಬಂಧಗಳಿಗೆ ಆಯಸ್ಸು ತುಂಬಾನೇ ಕಮ್ಮಿ. ಹಬ್ಬಬ್ಬ ಅಂತ ಹೇಳಿದ್ರೆ ಒಂದು 3 ವರ್ಷದಿಂದ 5 ವರ್ಷ ತನಕ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಂತಹ ಸಂಬಂಧಕ್ಕೆ ಒಂದು ಸೀಕ್ರೆಸಿನೇ ಒಂದು ಬಬ್ಬಲ್ ಆಗಿರುತ್ತೆ. ಯಾವಾಗ ಯಾರಿಗೂ ಒಂದು ಸಂಗಾತಿಗೆ ಈ ವಿಷಯವನ್ನು ಗೊತ್ತಾದಾಗ ಆ ಬಬಲ್ ಬರ್ಸ್ಟ್ ಆಗ್ತಾ ಹೋಗುತ್ತೆ, ಮತ್ತೆ ಆ ರಿಲೇಶನ್ಶಿಪ್ ಅಲ್ಲಿ ಯಾವುದೇ ಇರ್ತಕ್ಕಂಥ ಎಕ್ಸೈಟ್ಮೆಂಟ್ ಇರಲ್ಲ. ಹಾಗಾಗಿ ಇದೆಲ್ಲವೂ ಕೂಡ ನೀರಿನ ಮೇಲೆ ಇದ್ದಂತಹ ಗುಳ್ಳೆ ತರ. ಅಂತಹ ಒಂದು ಆಮಿಷಕ್ಕಾಗ್ಲಿ ಆಸೆಗಾಗ್ಲಿ ಒಳಗಾಕೋಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಈಗ ನೋಡಿ, ನನಗೆ ಸಾವಿರಾರು ಜನ ಫ್ರೆಂಡ್ಸ್ ಇದ್ದಾರೆ ಅಂತ ಇಟ್ಕೊಳ್ಳೋಣ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನಾನು ಫೋಟೋ ಹಾಕಿದಾಗೆಲ್ಲ ಅವರೆಲ್ಲ ಲೈಕ್ ಕೊಡ್ತಾರೆ ಅಂತ ತಿಳ್ಕೊಳ್ಳೋಣ. ಆದರೆ ನನಗೊಂದು ಕಷ್ಟ ಇದೆ, ನೋವಾಗ್ತಿದೆ, ಯಾರತ್ರಾದ್ರೂ ಹೇಳ್ಕೋಬೇಕು ಅಂತ ಹೇಳಿದ್ರೆ ಒಬ್ರು ಫ್ರೆಂಡ್ ನಮ್ಮ ತಲೆಗೆ ನೆನಪಾಗ್ತಾರ? ಯಾರ ಹತ್ರ ಹೇಳ್ಕೋಬೇಕು ಅಂತ ಅನ್ಸತ್ತಾ? ಇಲ್ಲ ಅಲ್ವಾ? ಎಲ್ಲವೂ ಕೂಡ ಬಣ್ಣ ಲೋಕ. ನಮ್ಗೆಲ್ಲ ಅನ್ಸುತ್ತೆ ಹಬ್ಬ ಎಂತ ಆಪ್ಷನ್ ಇದೆ ಅಂತ. ಹಾಗಾಗಿ ಇದನ್ನ ಮಾಡ್ತಾ ಹೋಗ್ಬೇಡಿ. ಮತ್ತೆ ಇನ್ನೊಂದೇನಪ್ಪ ಆಗಿದೆ ಅಂತ ಹೇಳಿದ್ರೆ, ನಮ್ಗೆಲ್ಲರಿಗೂ ಕೂಡ ಅಬಂಡನ್ಸ್ ಅಲ್ಲಿ ಈಗ ಎಲ್ಲವೂ ಸಿಗ್ತಾ ಇದೆ. ಹೇಗೆ ಮುಂಚೆ ಅಂದ್ರೆ ಮನೆಗೊಂದು ಗ್ರಾಸರಿ ತರಬೇಕಿದ್ರೆ ಒಂದು ಇಡೀ ವಾರ ಕೂತ್ಕೊಂಡು ಲಿಸ್ಟ್ ಮಾಡ್ಬೇಕಿತ್ತು. ಇವತ್ತು ಏನ್ ಸಾಮಾನ್ ಬೇಕು, ಈರುಳ್ಳಿ ಇಷ್ಟು ಬೇಕು, ಆಲೂಗಡ್ಡೆ ಇಷ್ಟು ಬೇಕು, ಸಂತೆಗೆ ಹೋದಾಗ ತರೋಣ, ಮಾರ್ಕೆಟಿಗೆ ಹೋಗೋದಾಗ ತರೋಣ ಅಂತ ಎಲ್ಲರೂ ಲಿಸ್ಟ್ ಮಾಡ್ಕೋತಾ ಇದ್ವಿ. ಇವತ್ತು ಏನಾಗಿದೆ, ಈ ಒಂದು ಆ್ಯಪಲ್ ಮೂಲಕ 10 ನಿಮಿಷದಲ್ಲಿ ಮನೆಗೆ ಬಂದ್ಬಿಡುತ್ತೆ ಅಲ್ವಾ? ಎಲ್ಲವೂ ಕೂಡ ಸುಲಭವಾಗಿ ಸಿಗ್ತಿದೆ. ಒಂದು ಬ್ಯಾಂಕಿಗೆ ಹೋಗೋ ಗೋಜ್ಲಿಲ್ಲ, ಎಲ್ಲಿಗೆ ಹೋಗ್ಬೇಕನ್ನೋ ಗೋಜ್ಲಿಲ್ಲ, ಎಲ್ಲವೂ ಕೂಡ ಮನೆ ಬಾಗಿಲಿಗೆ ಬಂದಾಗ. ಹಾಗೆ ನಮಗೂ ಅಷ್ಟೇ, ನನ್ನ ಗಂಡನ ಜೊತೆ, ನನ್ನ ಸಂಗಾತಿ ಜೊತೆ ಜಗಳ ಆಯ್ತಾ, ನನ್ನ ಹೆಂಡತಿ ಜೊತೆ ಜಗಳ ಆಯ್ತಾ, ತಗೋ ಒಂದು ಆ್ಯಪಲ್ಲಿ ಯಾರ ಹತ್ರನಾದ್ರು ಹೇಳ್ಕೊಳ್ಳೋಣ, ಯಾರಿಗಾದ್ರೂ ನನ್ನ ಕಷ್ಟವನ್ನ ಹೇಳ್ಕೊಳ್ಳೋಣ, ಒಂದು ಎಕ್ಸೈಟ್ಮೆಂಟ್ ಅನ್ನ ಹುಡ್ಕೋಣ, ಇದೆಲ್ಲವೂ ಅನ್ಸತ್ತೆ. ಆದ್ರೆ ಒಂದ್ ಹೇಳ್ತೀನಿ ಕಣ್ರಿ, ಯಾವತ್ತೂ ತಿಳ್ಕೊಳ್ಳಿ, ನಮಗೆ ಯಾವ್ದು ಬೋರ್ ಅನ್ಸತ್ತೆ. ಈಗ ನಮಗೂ ಅಷ್ಟೇ, ನಮ್ಮ ತಂದೆ ತಾಯಿ ಹೇಳಿದ್ದೇ ಹೇಳ್ತಾ ಇರ್ತಾರಪ್ಪ ಅಂತ ಬೋರ್ ಅನ್ಸತ್ತೆ. ಆದ್ರೆ ಒಂದ್ಸತಿ ಅಡ್ವೈಸ್ ನಿಲ್ತ ಮೇಲೆ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೋತಾ ಹೋಗ್ತೀವಿ. ಹಾಗೆ ಎಲ್ಲವೂ ದೂರದ ಬೆಟ್ಟ ತುಂಬಾ ನುಣ್ಣು ಕಾಣಿಸುತ್ತೆ, ಆದ್ರೆ ಅವ್ರ ಜೊತೆ ಇದ್ದಾಗ್ಲೇ ನಮ್ಗೆ ಗೊತ್ತಾಗೋದು. ಯಾಕಂತ ಹೇಳಿದ್ರೆ ನಮ್ಗೇನ್ ಅನ್ಸತ್ತೆ, ಅಬ್ಬಾ ಅವ್ರಿಗೆ ಎಷ್ಟು ಒಳ್ಳೆ ವ್ಯಕ್ತಿ, ಮುಂಚೆನೆ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಆದ್ರೆ ಖಂಡಿತ ಸುಳ್ಳು. ಒಂದ್ಸತಿ ನಾವು ಅವ್ರ ಜೊತೆ ಬದುಕಕ್ಕೆ ಶುರು ಮಾಡಿದಾಗ ಅಬ್ಬಾ ಇದಕ್ಕಿಂತ ಅದೇ ಎಷ್ಟು ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಹಾಗಾಗಿ ಅಂಥದ್ದೆಲ್ಲ ಹೋಗಕ್ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಎಲ್ಲವೂ ಕೂಡ ಬಣ್ಣದ ಲೋಕ ಅಂತ ಹೇಳಿದ್ರೆ ದೂರದಲ್ಲಿ ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಹತ್ರ ಹೋದಾಗ್ಲೇ ಯಾವಾಗ ನಾವು ಅವ್ರ ಜೊತೆ ಬದುಕ್ತೀವಿ. ಯಾಕಂತ ಹೇಳಿದ್ರೆ ಇವಾಗ ಅವ್ರನ್ನ ಮೀಟ್ ಮಾಡ್ಬೇಕಾದ್ರೆ 2 ಅವರ್ಸ್ಗೂ 3 ಅವರ್ಸ್ಗೂ ನಾವು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಚೆನ್ನಾಗಿರ್ತೀವಿ, ಎಲ್ಲವೂ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ. ಆದ್ರೆ ಯಾವಾಗ ಅವ್ರ ಜೊತೆ ನಮ್ಮ ಎಮೋಷನ್ಸ್ಗಳು ಬೆರೀತಾ ಹೋಗುತ್ತೆ, ಅದರಿಂದ ಆಚೆ ಬರೋದು ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಹಾಗಾಗಿ ಇಂಥ ಗೋಜ್ಲಿಗೆ ನಾವು ಹೋಗೋದು ಬೇಡ, ಇಂಥ ಡಿಸ್ಟ್ರಾಕ್ಷನ್ ಕೂಡ ನಾವು ಹೋಗೋದು ಬೇಡ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.